ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆರ್ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 22ನೇ ಕಂತಿನ ಹಣ ಇಂದು ಈ ರೈತರಿಗೆ ಮಾತ್ರ 2,000 ರೂಪಾಯಿ ಜಮಾ ಮಾಡ್ತಿದ್ದಾರೆ. ಹಾಗಾದ್ರೆ ಯಾವ ರೈತರಿಗೆ ಇಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 2,000 ರೂಪಾಯಿ ಜಮಾ ಆಗುತ್ತೆ? ನಿಮಗೂ ಕೂಡ ಪಿಎಂ ಕಿಸಾನ್ ಯೋಜನೆಯ 2,000 ರೂಪಾಯಿ ಜಮಾ ಆಗುತ್ತಾ ಅಥವಾ ಆಗೋದಿಲ್ಲ ಅಂತ ಈ ಒಂದು ವಿಡಿಯೋ ಮೂಲಕ ತಾವು ತಿಳ್ಕಬಹುದು. ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡಕ್ಕಿಂತ ಮುಂಚೆ ತಾವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಹೌದು ಸ್ನೇಹಿತರೆ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಿದ್ರಿ ಅಂತವರಿಗೆ ಸರ್ಕಾರದ ಕಡೆಯಿಂದ ವರ್ಷಕ್ಕೆ 6,000 ರೂಪಾಯಿನ ನೀಡ್ತಾರೆ. ಈಗ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 22ನೇ ಕಂತಿನ ಹಣ ಇಂದು ಅಂದ್ರೆ 13 ಮಾರ್ಚ್ 2026ರಂದು ಸಾಯಂಕಾಲ 5 ಗಂಟೆಗೆ ಪಿಎಂ ನರೇಂದ್ರ ಮೋದಿ ಅವರು ಆನ್ಲೈನ್ ಮೂಲಕ ಹಣವನ್ನ 2,000 ರೂಪಾಯಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲಾ ರೈತರಿಗೆ ಇಂದು ಹಣ ಜಮಾ ಆಗುದಿಲ್ಲ. ಆದ್ರೆ ನಾನು ಹೇಳಿರುವಂತ ಈ ಒಂದು ರೈತರಿಗೆ ಮಾತ್ರ ಪಿಎಂ ಕಿಸಾನ್ ಯೋಜನೆಯ 2,000 ರೂಪಾಯಿ ಹಣ ಜಮಾ ಆಗುತ್ತೆ. ಹಾಗಾದ್ರೆ ಯಾವ ರೈತರಿಗೆ ಮಾತ್ರ ಪಿಎಂ ಕಿಸಾನ್ ಯೋಜನೆ ಹಣ ಜಮಾ ಆಗುತ್ತೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಪಿಎಂ ಕಿಸಾನ್ ಯೋಜನೆಯ 2,000 ರೂಪಾಯಿ ಹಣ ಪಡ್ಕೋಕಾಗಿತ್ತಂದ್ರೆ ಮೊದಲನೇ ಕಂಡೀಷನ್ ಇದೆ. ಆ ಕಂಡೀಷನ್ ಏನಪ್ಪಾ ಅಂತಂದ್ರೆ ತಮ್ಮ ಜಮೀನು ತಮ್ಮ ಹೆಸರಲ್ಲಿ 2019ರ ನಂತರ ಆಗಿದ್ರೆ ತಮಗೆ ಪಿಎಂ ಕಿಸಾನ್ ಯೋಜನೆ ಹಣ ಬರುವುದಿಲ್ಲ. ಇಲ್ಲಿ ನೋಡ್ತಾ ಇರಬಹುದು, ನಾನು ನಿಮಗೆ ಲೈವ್ ಪ್ರೂಫ್ ಆಗಿ ತೋರಿಸ್ತಾ ಇದ್ದೇನೆ. 1 ಫೆಬ್ರವರಿ 2029 ರ ನಂತರ ಸ್ವಾಧೀನಗೊಂಡಿರುವಂತಹ ಆಸ್ತಿಗಳೇನಿರುತ್ತೆ ಅಂದ್ರೆ ರೈತರ ಹೆಸರಿನಲ್ಲಿ ಏನಾದ್ರೂ ಜಮೀನುಗಳು ಆಗಿದ್ರೆ ಅಂತವರಿಗೆ ಪಿಎಂ ಕಿಸಾನ್ ಯೋಜನೆ ಹಣ ಬರೋದಿಲ್ಲ. ತಮ್ಮ ಜಮೀನು ತಮ್ಮ ಹೆಸರಿನಲ್ಲಿ 2019ಕ್ಕಿಂತ ಒಳಗಡೆ ಆಗಿರ್ಬೇಕಾಗುತ್ತೆ ಸ್ನೇಹಿತರೆ, ಅಂತವರಿಗೆ ಮಾತ್ರ ಈ ಒಂದು ಪಿಎಂ ಕಿಸಾನ್ ಯೋಜನೆ ಹಣ ಪಡೆಯಬಹುದು. ಇದು ಮೊದಲನೇ ಕಂಡೀಷನ್. ಹಾಗೆ ಎರಡನೇ ಕಂಡೀಷನ್ ಏನಪ್ಪಾ ಅಂತಂದ್ರೆ ಪಿಎಂ ಕಿಸಾನ್ ಇ ಕೆವೈಸಿ ಹಾಗೂ ಫ್ರೂಟ್ಸ್ ನ ಒಂದು ಇ ಕೆವೈಸಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಸೆಂಟ್ರಲ್ ಐಡಿಯ ಒಂದು ಇ ಕೆವೈಸಿ ಮಾಡಿದ್ರೆ ಮಾತ್ರ ಈ ಒಂದು 22ನೇ ಕಂತಿನ ಹಣ 2,000 ರೂಪಾಯಿ ಇಂದು ತಮಗೆ ಜಮಾ ಆಗುತ್ತೆ. ತಾವೇನಾದ್ರೂ ಸೆಂಟ್ರಲ್ ಐಡಿ ಅಥವಾ ಫ್ರೂಟ್ಸ್ ಇ ಕೆವೈಸಿ ಅಥವಾ ಪಿಎಂ ಕಿಸಾನ್ ಇ ಕೆವೈಸಿ ತಾವು ಏನ್ ಮಾಡಿಲ್ಲಪ್ಪ ಅಂತಂದ್ರೆ ಇಂದು ಪಿಎಂ ಕಿಸಾನ್ ಯೋಜನೆಯ 2,000 ರೂಪಾಯಿ ಹಣ ತಮಗೆ ಜಮಾ ಆಗುದಿಲ್ಲ. ಸೊ ತಾವು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ತಮ್ಮ ಫ್ರೂಟ್ಸ್ ಇ ಕೆವೈಸಿ ಆಗಿದೆನಾ ಇಲ್ವಾ ಅಂತ. ಸೊ ತಮ್ಮ ಪಿಎಂ ಕಿಸಾನ್ ಯೋಜನೆಯ ಇ ಕೆವೈಸಿ ಆಗಿರ್ಬೋದು ಅಥವಾ ಫ್ರೂಟ್ಸ್ ಐಡಿಯಾ ಇ ಕೆವೈಸಿ ಆಗಿರ್ಬೋದು ಅಥವಾ ಸೆಂಟ್ರಲ್ ಐಡಿಯಾ ಇ ಕೆವೈಸಿ ಯಾವ ರೀತಿಯಾಗಿ ತಾವೇ ಸ್ವತಃ ಮಾಡ್ಕೋಬೇಕಂತ ನಮ್ಮ ಆರ್ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್ ನಾವು ಅಪ್ಲೋಡ್ ಮಾಡಿದ್ದೇವೆ. ತಾವು ಯೂಟ್ಯೂಬ್ ಅಲ್ಲಿ ಹೋಗಿ ಆರ್ಕೆ ಕೆಂಬಾವಿ ಫ್ರೂಟ್ಸ್ ಇ ಕೆವೈಸಿ ಪಿಎಂ ಇ ಕೆವೈಸಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ತಮಗೆ ನಮ್ಮ ವಿಡಿಯೋಗಳು ಸಿಗ್ತವೆ. ಅದನ್ನ ನೋಡ್ಕೊಂಡು ತಾವು ಇವತ್ತು ಇ ಕೆವೈಸಿ ನ ಕಂಪ್ಲೀಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಮಾಹಿತಿ ಇತ್ತು ತಮಗೆ ತಿಳಿಸೋಣ ಅಂತ ವಿಡಿಯೋ ಮಾಡಿದ್ದೇನೆ. ಈ ಒಂದು ಮಾಹಿತಿನ ಎಲ್ಲಾ ರೈತರಿಗೂ ಶೇರ್ ಮಾಡಿ. ಹಾಗೆ ಇಷ್ಟವಾಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿಯ ಮಾಹಿತಿನ ಪಡ್ಕೊಳ್ಳಕ್ಕೆ ತಾವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕಾಗಿ ತುಂಬಾ ಧನ್ಯವಾದಗಳು.